ಹಾಯ್ ಆಲ್, ಇವತ್ತಿನ ಎಪಿಸೋಡಲ್ಲಿ ನಮ್ಮಮ್ಮ ಹೇಗೆ ದೊಣ್ಣೆ ಬಿರಿಯಾನಿ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಏನಪ್ಪ ಸೌದೆ ಒಲೆಯಲ್ಲಿ ಮಾಡ್ತಿಲ್ಲ ಅಂತ ಅನ್ಕೋತಿದ್ದೀರಾ? ಇಲ್ಲ, ಜಸ್ಟ್ ಮಸಾಲ ಐಟಮ್ಸ್ನೆಲ್ಲ ಫ್ರೈ ಮಾಡಿ ಗ್ರೈಂಡ್ ಮಾಡಾದ್ಮೇಲೆ ಸೌದೆ ಒಲೆಯಲ್ಲೇ ಆ್ಯಕ್ಚುಲ್ ಬಿರಿಯಾನಿ ಮಾಡ್ತೀವಿ. ಸೊ ಫಸ್ಟ್ ಒಗ್ಗರಣೆಗೆ ಚಕ್ಕೆ, ಲವಂಗ, ಏಲಕ್ಕಿ ಇದನ್ನು ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿ. ಅದಾದಮೇಲೆ 1 kg ಚಿಕನ್ಗೆ 3 ದೊಡ್ಡ ಈರುಳ್ಳಿ ಉದ್ದುದ್ದು ಕಟ್ ಮಾಡ್ಕೊಳ್ಳಿ, 2 ಇಂಚಷ್ಟು ಶುಂಠಿ, 2 ಕಂಪ್ಲೀಟ್ ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, 1 ಕಪ್ ಪುದೀನ, 1 ಕಪ್ ಮೆಂತ್ಯ ಸೊಪ್ಪು, 1 ಕಪ್ ಕೊತ್ತಂಬರಿ ಸೊಪ್ಪು, ಇಷ್ಟು ಬೇಕಾಗುತ್ತೆ 1 kg ಚಿಕನ್ಗೆ. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಏನಂದರೆ ಮೇನ್ ಪಾಯಿಂಟ್, ಫಸ್ಟ್ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಸೊಪ್ಪುಗಳನ್ನೆಲ್ಲ ಹಾಕಬೇಕು. ಯಾಕಂದರೆ ಫಸ್ಟೇ ಸೊಪ್ಪನ್ನ ಹಾಕಿಬಿಟ್ರೆ ಫ್ರೈ ಮಾಡೋ ಟೈಮಲ್ಲಿ ಸೀದೋದಂಗೆ ಆಗೋಗುತ್ತೆ. ಸೊ ಲಾಸ್ಟಲ್ಲಿ ಸೊಪ್ಪು ಹಾಕಿ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಫ್ರೈ ಆದಮೇಲೆ ಅದನ್ನು ಒಂದು ಪ್ಲೇಟಲ್ಲಿ ಹಾಕಿ ಕೂಲ್ ಆಗೋಕ್ಕೆ ಬಿಟ್ಬಿಡಿ. ಕಂಪ್ಲೀಟಾಗಿ ಕೂಲ್ ಆಗೋವರೆಗೂ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ಫ್ರೈ ಮಾಡಿದ್ದೆಲ್ಲ ಆಯಿತು. ಸೊ ಒಂದು ಪ್ಲೇಟಿಗೆ ಹಾಕೋತಿದ್ದಾರೆ. ಅದಾದಮೇಲೆ ಫೈನ್ ಪೇಸ್ಟ್ ಮಾಡ್ಕೋತಾರೆ. ಈ ಥರ ನುಣ್ಣಗೆ ರುಬ್ಕೊಳ್ಳಿ. ಆಮೇಲೆ ಬಿರಿಯಾನಿ ಒಗ್ಗರಣೆಗೆ ಏನೇನು ಮಸಾಲೆ ಐಟಮ್ಸ್ ಬೇಕು, ಸ್ಪೈಸಸ್ ಬೇಕು ಅಂತಂದರೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ, ಜಾವಿತ್ರಿ ಹೂವು, ಪಲಾವ್ ಎಲೆ, ಲವಂಗ ಒಂದು 15 ತೊಗೊಂಡಿದ್ದಾರೆ. ಸೊ ಇಷ್ಟನ್ನು ಹಾಕಿ ಆಮೇಲೆ 3 ಈರುಳ್ಳಿ ಉದ್ದುದ್ದಕ್ಕೆ ಫ್ರೈ ಮಾಡೋದಕ್ಕೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ಚಿಕನ್ನ ಹಾಕಿ 1 kg ಸ್ಕಿನ್ ಔಟ್ ಮಾಡದೇ ಇರೋ ಚಿಕನ್ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಫ್ರೈ ಆದಮೇಲೆ ಮಸಾಲೆ ಏನು ರುಬ್ಕೊಂಡಿದ್ದೀರಾ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲೇ ಚಿಕನ್ ಬೇಯೋದಕ್ಕೆ ಬಿಡಿ. ಒಂದು 5 ನಿಮಿಷ ಬೇಯೋದಕ್ಕೆ ಬಿಟ್ಟರೆ ಸಾಕಾಗುತ್ತೆ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸಿ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಒಂದು ದೊಡ್ಡ ನಾಟಿ ಟೊಮೆಟೊ ಕಟ್ ಮಾಡಿ ಅದನ್ನು ಹಾಕ್ಕೊಳ್ಳಿ. ಒಂದು ಸಾಕು, ಜಾಸ್ತಿ ಟೊಮೆಟೊ ಹಾಕ್ಕೋಬೇಡಿ, ಚೆನ್ನಾಗಿರಲ್ಲ. ಸೊ ಇದೀಗ ಕುದಿ ಬರ್ತಿದೆ. ಸೊ ಇವಾಗ ನಾವೇನು ಮಾಡ್ತೀವಿ ಅಂದರೆ ಫಸ್ಟೇ ರೈಸ್ನ ಹಾಕ್ಕೊಳ್ಳಲ್ಲ, ಫಸ್ಟು ನೀರನ್ನ ಹಾಕ್ಕೋತೀವಿ. ಸೊ ನಮ್ಮಮ್ಮ 4 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದಾರೆ. ಸೊ 8 ಗ್ಲಾಸ್ ನೀರು ಬೇಕಾಗುತ್ತೆ ಅಲ್ವಾ. ಬಟ್ ಇಲ್ಲಿ ನಮ್ಮಮ್ಮ ಬರೀ 6 ಗ್ಲಾಸ್ ಹಾಕ್ತಾರೆ. ಯಾಕಂದರೆ ಚಿಕನ್ನಲ್ಲೇ ಆಲ್ರೆಡಿ ನೀರು ಬಿಟ್ಕೊಂಡಿರುತ್ತೆ, ಮುದ್ದೆ ಆಗಿಬಿಡುತ್ತೆ. ಸೊ ಈ ಥರ ನೀರು ಹಾಕ್ಕೊಂಡು ಈ ಥರ ಕುದಿ ಬಂದಮೇಲೆ ಅಕ್ಕಿನ ಹಾಕ್ತಾರೆ. 4 ದೊಡ್ಡ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀವಿ. ಸೊ ಇದನ್ನು ಹಾಕಿಬಿಟ್ಟು ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿಟ್ರೆ ಬಿರಿಯಾನಿ ರೆಡಿ ಆಗೋಗುತ್ತೆ. ಇದೇನಂದರೆ ಈ ಥರ ದೊಡ್ಡ ತಪ್ಪಲೆಲ್ಲ ಮಾಡಬೇಕಾದ್ರೆ ಅವಾಗ ತಿರುಗಿಸ್ತಾನೆ ಇರಬೇಕು, ಇಲ್ಲ ತಳ ಅಂದ್ಕೊಂಡ್ಬಿಡುತ್ತೆ. ಅದೇ ಕುಕ್ಕರಲ್ಲಾದರೆ 2 ವಿಸಿಲ್ ಸಾಕಾಗುತ್ತೆ. ಸೊ ಈಗ ಬಿರಿಯಾನಿ ರೆಡಿಯಾಗಿದೆ ನೋಡಿ. ನೀವು ಒಮ್ಮೆ ಟ್ರೈ ಮಾಡಿ ಬಿರಿಯಾನಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.